ನಮ್ಮ ವೈಟ್‌ಫೀಲ್ಡ್ ಡಿವಿಷನಲ್ಲಿ ಇರುವಂತಹ ಎಚ್‌ಎಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್‌ನಲ್ಲಿ ನಿನ್ನೆ ಅರ್ಲಿ ಮಾರ್ನಿಂಗ್ 6:30 ಟು 8 o'clock ಮಧ್ಯದಲ್ಲಿ ಒಂದು ಪೇರೆಂಟ್ಸ್‌ಗಳಿಗೆ ಅಂದರೆ ಏಜ್ಡ್ ಪೇರೆಂಟ್ಸ್‌ಗಳಿಗೆ ತನ್ನ ಮಗನೇ ಸ್ಟಾಬ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರುತ್ತೆ. ಇಮಿಡಿಯೇಟ್ಲಿ ಸ್ಪಾಟ್‌ಗೆ ನಮ್ಮ ಪೊಲೀಸ್ ಅವರನ್ನು ವಿಸಿಟ್ ಮಾಡ್ತಾರೆ. ಆ್ಯಂಡ್ ಇದೇ ಟೈಮ್‌ನಲ್ಲಿ ಪ್ಯಾರಲಲ್ ಆಗಿ ಅವರು ನೈಬರ್ಸ್ ಯಾರು ಇದ್ದಾರೆ ಡಾಕ್ಟರ್ ಒಬ್ಬರು ಅವ್ರನ್ನ ಇಬ್ಬರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ, ಮಣಿಪಾಲ ಹಾಸ್ಪಿಟಲ್ಗೆ. ಅಲ್ಲಿ ಹೋದಾಗ ಡಾಕ್ಟರ್ಸ್ಗಳು ಪಲ್ಸ್ ಇರುವುದಿಲ್ಲ ಆ್ಯಂಡ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಪ್ಯಾರಲಲ್ ಆಗಿ ಅವರೇ ಮತ್ತೆ ಅದೇ ಸೇಮ್ ಯಾರು ಡಾಕ್ಟ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅವರೇ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮಗ ಮಾಡಿರಬಹುದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಆಧಾರದ ಮೇಲೆ ಒಂದು ಮರ್ಡರ್ ಕೇಸ್ ನಾವು ಎಚ್‌ಎಲ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ನಿನ್ನೆನೆ ನಾವು ಅವರು ಯಾರು ಮಗ ಇದ್ದಾರೆ ಅವ್ರನ್ನ ಇದರಲ್ಲಿ ಅಪ್ರಹೆಂಡ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಇವತ್ತು ರಿಮಾಂಡ್ಗೆ ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಈ ಮರ್ಡರ್‌ಗೆ ಕಾರಣ ಏನು ಗೊತ್ತಾಗಿರೋದು, ತಂದೆ ಮತ್ತು ಮಗನ ಮಧ್ಯದಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್. ಇವರು ಸಾಫ್ಟ್‌ವೇರ್ ಆಗಿ ಕೆಲಸ ಮಾಡ್ತಿದ್ರು. ಕೆಲವು ದಿನ ಕೆಲಸ ಬಿಟ್ಟಿದ ಮೇಲೆ ಸ್ವಂತ ಪ್ರಾಜೆಕ್ಟ್ ಏನೋ ಮಾಡಬೇಕು ಉದ್ದೇಶಕ್ಕೆ ಏನೋ ಟ್ರೈ ಮಾಡ್ತಾ ಇದ್ರು. ಫೈನಾನ್ಷಿಯಲ್ಸ್‌ಗೋಸ್ಕರ ಅವರ ಫಾದರ್‌ಗೆ ರಿಕ್ವೆಸ್ಟ್ ಮಾಡೋದು ಮತ್ತು ಅದು ಆಗ್ತಾ ಇಲ್ಲ ಅಂತ ಜಗಳ ಆಗ್ತಿತ್ತು ಅವಾಗ ಅಂತ ಗೊತ್ತಾಗಿದೆ. ಪ್ರೈಮಾ ಫೇಸಿ ಇಂಟ್ರಾಗೇಷನ್ ಆಗಿ ನಮಗೆ ಫರ್ದರ್ ಇಂಟ್ರಾಗೇಷನ್ ಎಚ್‌ಎಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕ್ಯಾರಿ ಔಟ್ ಮಾಡ್ತಾರೆ. Yesterday, that is means 11th of February, around 6:30 to 7 o'clock in between, there was a report that one person, son, stabbed his parents, both the parents, at his house near the Vignan Nagar. Is a villa community. So we have already, immediately our police rushed to the spots, and during the time only the neighbor has shifted both the parents to the hospital, nearest hospital, and they were declared to be brought dead. After that, the complaint has been given with the local neighboring doctor, and we have registered murder case on him. And during the same time, our police personnel has apprehended the person also. That's a Mr. Son of this aged person. So story goes as of now that he had some altercation regarding some project approval, some financial problems, and he's staying separately from the parents. In another community, and last night he came there and he had the fight with both the parents regarding some finance issues. And after the early morning again the argument started, and during the argument he has stabbed both of them. So they were badly injured and shifted to hospital immediately, but unfortunately they couldn't save it. So further procedure is going on, and we have taken him into custody, and today we are producing him to the judicial custody. ನಮ್ಮ ವೈಟ್‌ಫೀಲ್ಡ್ ಡಿವಿಷನಲ್ಲಿ ಇರುವಂತಹ ಎಚ್‌ಎಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್‌ನಲ್ಲಿ ನಿನ್ನೆ ಅರ್ಲಿ ಮಾರ್ನಿಂಗ್ 6:30 ಟು 8 o'clock ಮಧ್ಯದಲ್ಲಿ ಒಂದು ಪೇರೆಂಟ್ಸ್‌ಗಳಿಗೆ ಅಂದರೆ ಏಜ್ಡ್ ಪೇರೆಂಟ್ಸ್‌ಗಳಿಗೆ ತನ್ನ ಮಗನೇ ಸ್ಟಾಬ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರುತ್ತೆ. ಇಮಿಡಿಯೇಟ್ಲಿ ಸ್ಪಾಟ್‌ಗೆ ನಮ್ಮ ಪೊಲೀಸ್ ಅವರನ್ನು ವಿಸಿಟ್ ಮಾಡ್ತಾರೆ. ಆ್ಯಂಡ್ ಇದೇ ಟೈಮ್‌ನಲ್ಲಿ ಪ್ಯಾರಲಲ್ ಆಗಿ ಅವರು ನೈಬರ್ಸ್ ಯಾರು ಇದ್ದಾರೆ ಡಾಕ್ಟರ್ ಒಬ್ಬರು ಅವ್ರನ್ನ ಇಬ್ಬರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ, ಮಣಿಪಾಲ ಹಾಸ್ಪಿಟಲ್ಗೆ. ಅಲ್ಲಿ ಹೋದಾಗ ಡಾಕ್ಟರ್ಸ್ಗಳು ಪಲ್ಸ್ ಇರುವುದಿಲ್ಲ ಆ್ಯಂಡ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಪ್ಯಾರಲಲ್ ಆಗಿ ಅವರೇ ಮತ್ತೆ ಅದೇ ಸೇಮ್ ಯಾರು ಡಾಕ್ಟ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅವರೇ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮಗ ಮಾಡಿರಬಹುದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಆಧಾರದ ಮೇಲೆ ಒಂದು ಮರ್ಡರ್ ಕೇಸ್ ನಾವು ಎಚ್‌ಎಲ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ನಿನ್ನೆನೆ ನಾವು ಅವರು ಯಾರು ಮಗ ಇದ್ದಾರೆ ಅವ್ರನ್ನ ಇದರಲ್ಲಿ ಅಪ್ರಹೆಂಡ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಇವತ್ತು ರಿಮಾಂಡ್ಗೆ ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಈ ಮರ್ಡರ್‌ಗೆ ಕಾರಣ ಏನು ಗೊತ್ತಾಗಿರೋದು, ತಂದೆ ಮತ್ತು ಮಗನ ಮಧ್ಯದಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್. ಇವರು ಸಾಫ್ಟ್‌ವೇರ್ ಆಗಿ ಕೆಲಸ ಮಾಡ್ತಿದ್ರು. ಕೆಲವು ದಿನ ಕೆಲಸ ಬಿಟ್ಟಿದ ಮೇಲೆ ಸ್ವಂತ ಪ್ರಾಜೆಕ್ಟ್ ಏನೋ ಮಾಡಬೇಕು ಉದ್ದೇಶಕ್ಕೆ ಏನೋ ಟ್ರೈ ಮಾಡ್ತಾ ಇದ್ರು. ಫೈನಾನ್ಷಿಯಲ್ಸ್‌ಗೋಸ್ಕರ ಅವರ ಫಾದರ್‌ಗೆ ರಿಕ್ವೆಸ್ಟ್ ಮಾಡೋದು ಮತ್ತು ಅದು ಆಗ್ತಾ ಇಲ್ಲ ಅಂತ ಜಗಳ ಆಗ್ತಿತ್ತು ಅವಾಗ ಅಂತ ಗೊತ್ತಾಗಿದೆ. ಪ್ರೈಮಾ ಫೇಸಿ ಇಂಟ್ರಾಗೇಷನ್ ಆಗಿ ನಮಗೆ ಫರ್ದರ್ ಇಂಟ್ರಾಗೇಷನ್ ಎಚ್‌ಎಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕ್ಯಾರಿ ಔಟ್